ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಮಿಳುನಾಡು ಕೇರಳದ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಅಧಿವೇಶನಕ್ಕೆ ವಿಘ್ನ ಎದುರಾಗ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ರಾಜಭವನಕ್ಕೂ ಸರ್ಕಾರಕ್ಕೂ ಆಕೆ ಬರ್ತಾ ಇಲ್ಲ. ಇವ್ರು ಹೇಳೋದು ಅವ್ರು ಒಪ್ತಾ ಇಲ್ಲ, ಅವ್ರು ಹೇಳೋದು ಇವ್ರು ಒಪ್ತಾ ಇಲ್ಲ. ರಾಜ್ಯಪಾಲರಂತೂ ಅವ್ರು ಹಿಡಿದಿರುವಂಥ ಪಟ್ಟನ್ನು ಸಡಿಲ ಮಾಡ್ತಾನೆ ಇಲ್ಲ ಸರ್ಕಾರದ ವಿಚಾರದಲ್ಲಿ. ಸರ್ಕಾರದವರು ಬಿಡ್ತಾ ಇಲ್ಲ. ಸೊ ಇದು ತಾಳಮೇಳ ಹೊಂದಾಣಿಕೆ ಆಗ್ತಾ ಇಲ್ಲ. ಅವ್ರು ಹೇಳಿದ್ನ ಇವ್ರು ಒಪ್ಕೊಂಡ್ಲೇಬಾರ್ದು ಬಿಲ್ಕುಲ್. ಎಷ್ಟೋ ಬಿಲ್ ವಾಪಸ್ ಕಳಿಸಿದ್ದುಂಟು, ಆಗದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆಗೆ ಮತ್ತೆ ಮಾಹಿತಿ ಕೊಡಿ ಅಂತ ಕೇಳಿದ್ದು ಉಂಟು. ಈಗ ಅದೇ ಥರದ ಇನ್ನೊಂದಷ್ಟು ಬೆಳವಣಿಗೆಗಳಾಗ್ತದೆ. ಇವತ್ತಂತೂ ಸಿಕ್ಕಾಪಟ್ಟೆ ಹೈ ಡ್ರಾಮಾಗಳು ಆಗಬಹುದಾದ ಎಲ್ಲ ಸಾಧ್ಯತೆಗಳು ಇದೆ. ಸೊ ಏನೇನು ಆಯಿತು, ಏನೇನು ಆಗತ್ತೆ ನೋಡ್ಬಿಡೋಣ. ವಿಧಾನಸೌಧ ವರ್ಸಸ್ ಲೋಕಭವನ ಅನ್ನೋದೊಂದು ಪರಿಸ್ಥಿತಿ. ಜಿ ರಾಮ್ಜಿ ಟೀಕಿಸಿ ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿನ 11 ಅಂಶ ಕೈ ಬಿಡೋದಕ್ಕೆ ಗವರ್ನರ್ ಪಟ್ಟು ಹಿಡಿದು ಕೂತಿದ್ದಾರೆ. ನೀವು ಆ 11 ಅಂಶ ಬಿಡ್ತೀರೋ ನಾನು ಭಾಷಣ ಮಾಡ್ತೀನಿ, ಇಲ್ಲ ನಾ ಮಾಡೋದೇ ಇಲ್ಲ ಅನ್ನೋದು ಹೇಳ್ತಾ ಇರುವಂಥದ್ದು ಗವರ್ನರು. ಇದಕ್ಕೆ ಸರ್ಕಾರದವ್ರು ಒಪ್ತಾ ಇಲ್ಲ. ಯಾಕೆ ಬಿಡಬೇಕು? ತಪ್ಪಿದೆ, ನಮಗೆ ಸರಿ ಅನಿಸ್ತಾ ಇಲ್ಲ, ಲೋಪದೋಷಗಳಿದೆ, ಅದನ್ನು ನಾವು ಸೇರಿಸಿದ್ದೀವಿ, ಯಾಕೆ ಬಿಡಬೇಕು ಅನ್ನೋದು ಇವ್ರು ಹೇಳ್ತಾ ಇರೋದು. ಇವತ್ತು ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಬರಲ್ವಾ? ಭಾರಿ ಕುತೂಹಲ ಅಂತೂ ಇದೆ. ಗೆಹ್ಲೋಟ್ ಅಧಿವೇಶನಕ್ಕೆ ಬಾರದೇ ಇದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋದಕ್ಕೆ ಸರ್ಕಾರ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ವಿಧಾನಸೌಧ ವರ್ಸಸ್ ಲೋಕಭವನ ಅನ್ನೋದೊಂದು ಪರಿಸ್ಥಿತಿ, ಸರ್ಕಾರ ವರ್ಸಸ್ ಲೋಕಭವನ ಅನ್ನೋದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರೋದು. ಸೊ ರಾಜ್ಯಪಾಲರು ವಾದ ಏನು ನೋಡ್ಬಿಡೋಣ, ಯಾಕೆ ಬರಲ್ಲ ಅಂತ ಇದ್ದಾರೆ. ಇದೊಂಥರ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿಲಿ ಇದೆ. ರಾಜ್ಯಪಾಲರ ವಾದ ಏನು ಅಂದರೆ, ಜಿ ರಾಮ್ಜಿಗೆ ರಾಷ್ಟ್ರಪತಿ ಸಹಿ ಹಾಕಿದ್ದಾರೆ, ಅವರ ಅಧಿವೇಶನದಲ್ಲಿರುವ ನಾನು ಆ ಕಾಯ್ದೆ ವಿರುದ್ಧ ಅಧಿವೇಶನದಲ್ಲಿ ಹೆಂಗೆ ಮಾತಾಡಲಿ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಅಂದರೆ ರಾಷ್ಟ್ರಪತಿ ಸಹಿ ಹಾಕಿದ್ದಾರೆ, ಓಕೆ ಫೈನ್, ಇದನ್ನು ಮೂವ್ ಮಾಡ್ಬೋದು ಅಂತ. ಅವರ ಅಂಡರ್ನಲ್ಲಿ, ಅವರ ಅಧೀನದಲ್ಲಿ ನಾನು ಬರ್ತೀನಿ ಅಂದರೆ ರಾಜ್ಯಪಾಲರು, ನಾನು ಹೆಂಗೆ ಆ ಕಾಯ್ದೆಯ ವಿರುದ್ಧ ಅಧಿವೇಶನ ಮಾಡಲಿ ಅನ್ನೋದು ಇವ್ರ ಪ್ರಶ್ನೆ. ಇವರ ಆ್ಯಂಗಲಿಂದ ಇವರು ಇದನ್ನು ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರದ ವಾದಾಗೇನು, ಇವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಜಿ ರಾಮ್ಜಿ ಜನರ ಉದ್ಯೋಗ ಕಸಿದಿದೆ, ಸಂಪುಟ ಸಿದ್ಧಪಡಿಸಿರುವ ಭಾಷಣವನ್ನು ಓದಬೇಕು, ಬೇಕಿದ್ರೆ ಭಾಷೆ ಬದಲಿಸೋಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ಇದೆಯಲ್ಲ, ಈ ದಿನ ತುಂಬ ಕುತೂಹಲ ಕಾರಣ ಆಗಿರೋದು ವಾಟ್ ನೆಕ್ಸ್ಟ್, ಏನಾಗಬಹುದು, ಏನು ನಡೆಯುತ್ತೆ ಅನ್ನೋದು. ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಬರಲ್ಲ? ಒಂದು ವೇಳೆ ಬಂದ್ರೂ ಭಾಷಣ ಮಾಡ್ತಾರಾ ಮಾಡಲ್ವಾ? ಆಕ್ಷೇಪ ತೆಗೆದ್ರೆ ಅಂಶವನ್ನು ಬಿಟ್ಟು ಹಾಕ್ತಾರೆ. ಅಂದರೆ 11 ಅಂಶ ಏನೋ ಸರಿ ಇಲ್ಲ, ಇದು ನಾನು ಓದೋಕ್ಕೆ ರೆಡಿನೇ ಇಲ್ಲ ಅಂತಿದ್ದಾರಲ್ಲ, ಆ 11 ಅಂಶವನ್ನು ರಾಜ್ಯಪಾಲರೇ ಸೈಡಿಗಿಟ್ಟು ಓದ್ತಾರ? ಇದು ಪ್ರಶ್ನೆ ಇದೆ. ಒಂದು ಬರ್ತಾರಾ, ಇನ್ನೊಂದು ಬಂದ್ರೂ ಓದ್ತಾರಾ, ಮತ್ತೊಂದು ಓದಿದ್ರೂ ಆ 11 ಅಂಶಗಳನ್ನು ಡಿಲೀಟ್ ಮಾಡ್ಕೊಬಿಡ್ತಾರ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಹೈಡ್ರಾಮಾಗಳು ಆಗ್ತಾ ಇರೋದು. ರಾಜ್ಯಪಾಲರು ಬರೆದಿದ್ರೆ ಕಲಾಪ ಏನಾಗತ್ತೆ, ಇದು ನೆಕ್ಸ್ಟ್ ಎಲ್ರಿಗೂ ಇರೋ ಪ್ರಶ್ನೆ. ಈಗ ಅವ್ರು ಬರಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಏನು ಆಪ್ಷನ್ಸ್ ಇದೆ, ಏನು ಮಾಡಬಹುದು ಅನ್ನೋದು. ಸೊ ಅದಕ್ಕೂ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ವಿಧಾನಮಂಡಲ ಅಧಿವೇಶನದ ನಿಯಮಾವಳಿ 176ರ ಪ್ರಕಾರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ನಂತರ ಮೊದಲನೇ ಅಧಿವೇಶನ ಅಥವಾ ಪ್ರತಿ ವರ್ಷದ ಮೊದಲನೆಯ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಕಡ್ಡಾಯ. 176(1) ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಿ ವಿಧಾನಮಂಡಲ ಅಧಿವೇಶನ ಕರೆದಿರುವ ಕಾರಣವನ್ನು ಸದನಕ್ಕೆ ತಿಳಿಸಿ 176(2) ಪ್ರಕಾರ ಸಮಯವನ್ನು ನಿಗದಿ ಮಾಡಬೇಕು. ಹೀಗಾಗಿ ರಾಜ್ಯ ಸರ್ಕಾರ ಹಾಗೂ ಲೋಕಭವನ ನಡುವಿನ ಸಂಘರ್ಷಕ್ಕೆ ಇವತ್ತು ಬೆಳಗ್ಗೆ ಸಾಕಷ್ಟು ಬೆಳವಣಿಗೆಗಳ ಆಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 176(1), 176(2) ಅಂದರೆ ಒಂದು ರಾಜ್ಯಪಾಲರ ಭಾಷಣ ಮಾಡಿ ವಿಧಾನಮಂಡಲ ಅಧಿವೇಶನ ಕರೆಯೋದು, ಆಮೇಲೆ 176(2) ಪ್ರಕಾರ ಸಮಯ ನಿಗದಿ ಮಾಡೋದು, ಈ ಟೈಮಿಗೆ ಅಂತ ನಿಗದಿ ಮಾಡಬೇಕು, ಇದನ್ನು ಮಾಡಬೇಕಾಗತ್ತೆ. ಸೊ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಥರದೊಂದು ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಅಂದರೆ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ವೈಮನಸ್ಸು ಅಂತ ಹೇಳೋಕ್ಕಾಗಲ್ಲ, ಒಂಥರ ತಿಕ್ಕಾಟ. ನಾವೇ ಮೇಲೂ ಇದಕ್ಕೆ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನೀವು ಹೇಳಿದ್ದನ್ನು ನಾವು ಯಾಕೆ ಒಪ್ಕೋಬೇಕು, ಆ ಥರದ್ದೊಂದು ನಡೀತಾ ಇದೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಥರದ್ದಾಗಿದ್ದುಂಟು. ನಮ್ಮ ಕರ್ನಾಟಕದಲ್ಲೇ ಇದೇ ಮೊದಲ ಬಾರಿಯಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಆಗಿದ್ದುಂಟು. ಯಾವಾಗ ಆಗಿದೆ? ತಮಿಳುನಾಡಿನಲ್ಲಿ ಆಗಿದೆ. ರಾಜ್ಯಪಾಲ ರವಿ ಮೊನ್ನೆ ಅಷ್ಟೇ ಭಾಷಣ ಓದೋಕ್ಕೆ ನಿರಾಕರಿಸಿದರು. ಈ ರೀತಿ 4 ಸಲ ಅವ್ರು ಮಾಡಿದರು. ನಮ್ಮಲ್ಲಿ ಇದು ಇವ್ರು ಮೊದಲನೇ ಸತಿ, ಬಟ್ ಅಲ್ಲಿ 4 ಸಲ ಮಾಡಿದರು. ರೀಸೆಂಟಾಗೂ ತಮಿಳ್ನಾಡಲ್ಲಿ ಮೊನ್ನೆನೂ ಕೂಡ ಮಾಡಿದರು.
ಇನ್ನು ಕೇರಳದಲ್ಲೂ ಕೂಡ ಈ ಥರದ ಪರಿಸ್ಥಿತಿ ಎದುರಿಸಿದ್ದಾರೆ. 2024ರಲ್ಲಿ ರಾಜ್ಯಪಾಲರಾಗಿದ್ದ ಆರಿಫ್ ಅವರು ಭಾಷಣದ ಮೊದಲ ಮತ್ತು ಕೊನೆಯ ಪುಟದ ತಲಾ ಒಂದು ಪ್ಯಾರಾ ಮಾತ್ರ ಓದಿದ್ರು. ಮೊನ್ನೆ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭಾಷಣದ ಅಂಶಗಳನ್ನು ಓದೋದಕ್ಕೆ ನಿರಾಕರಿಸಿದ್ರು. ಅಂದರೆ ಇದೊಂದು ಆಪ್ಷನ್ ಇದೆ ನಮ್ಮ ರಾಜ್ಯಪಾಲರ ಬಳಿ. ಸೊ ನನಗೆ ಇಷ್ಟ ಆಗ್ತಾ ಇಲ್ಲ, ಅದನ್ನು ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ಅಂಶಗಳಿಗೇನಿದೆ, 11 ಅಂಶ ಕೈ ಬಿಡಿ ಅಂತಿದ್ದಾರಲ್ಲ, ಅದನ್ನು ಓದೇನು ಸುಮ್ಮನೆ ಇರ್ಬಿಡ್ಬೋದು. ಬೇರೆ ಏನೆಲ್ಲ ಇದೆ ಅದನ್ನೆಲ್ಲ ಓದ್ಕೊಂಡು ಬರ್ಬೋದು. 11 ಅಂಶವನ್ನು ಓದದೇ ಇರ್ಬೋದು. ಇದು ಕೇರಳದಲ್ಲಿ ಹಿಂಗಾಗಿದೆ. 2024ರಲ್ಲಿ ಆಗಿದೆ, ಮತ್ತು ಮೊನ್ನೆನೂ ಕೂಡ ಆಗಿದೆ. ಕೇಂದ್ರ ಸರ್ಕಾರವನ್ನು ಟೀಕಿಸುವ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡುವ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿರೋಧಿಸುವ ಈ ಥರದ ಸ್ಟೇಟ್ಮೆಂಟ್ಗಳಿಗೇನಿರುತ್ತೆ ಅಥವಾ ಭಾಷಣಗಳಿಗೇನಿರುತ್ತೆ ಅದನ್ನು ನಾವು ಓದೋದೇ ಇಲ್ಲ ಬಿಲ್ಕುಲ್ ಅಂತ ಹಿಂದಕ್ಕೆ ಸರಿಬಹುದು. ಆಪ್ಷನ್ ಇದೆ. ಅಂದರೆ ಬೇರೆ ಕಡೆನೂ ಕೂಡ ಆಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ಥರದೊಂದು ಪರಿಸ್ಥಿತಿ ಎದುರಿಸಲಾಗಿತ್ತು. 2021-22ರಲ್ಲಿ ವಿಪಕ್ಷ ಗದ್ದಲ ಮತ್ತಿತರೆ ಕಾರಣಕ್ಕೆ ರಾಜ್ಯಪಾಲ ಧನಕರ್ ಭಾಷಣದ ಕೇವಲ 1 ಸಾಲು ಮಾತ್ರ ಓದಿ ಭಾಷಣ ಮುಗಿಸ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿತ್ತು ಅನ್ನುವಂಥ ಕಾರಣಕ್ಕೆ ಓದಲೇ ಇಲ್ಲ. ಲೈನ್ ಓದಿದ್ರು, ನೀವು ಅದೇನಾದ್ರು ಮಾಡ್ಕೊಳ್ಳಿ ಅಂತ ಹೊರಟೋಗ್ಬಿಟ್ರು. ಸೊ ಆ ಥರದ್ದು ಕೂಡ ಆಗಿದೆ. ಹಾಗಾಗಿ ಇದು ಹೊಸದೇನಲ್ಲ. ರಾಜ್ಯಪಾಲರು ವರ್ಸಸ್ ಸರ್ಕಾರ, ರಾಜಭವನ ವರ್ಸಸ್ ವಿಧಾನಸೌಧ ಈ ಥರ ಆಗ್ತಾ ಇರೋದು ಬಹಳ ಕಡೆಯಿಂದ, ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದೆ. ಇದೊಂದು ಸ್ವಲ್ಪ ಇರುತ್ತೆ, ಇರಿಸು ಮುರುಸು ಅಥವಾ ಅವ್ರು ಹೇಳಿದ ನಾವು ಒಪ್ಕೊಳ್ಳಲ್ಲ ಅನ್ನೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹಿರಿಯ ನಾಯಕರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ಬಿಡೋಣ. ಮೊದಲಿಗೆ ಕಾನೂನು ಸಚಿವರನ್ನೇ ನೋಡ್ಬಿಡೋಣ. ಎಚ್ ಕೆ ಪಾಟೀಲ್ ಅವರು ಒಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತಂದರೆ, 11 ಪ್ಯಾರಾ ಬಿಡಕ್ಕೆ ಹೇಳಿದ್ದಾರೆ, ಬಿಡಲ್ಲ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಭಾಷಣದಲ್ಲಿನ 11 ಪ್ಯಾರಾಗಳನ್ನು ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚಿಸಿದ್ದೇವೆ. 11 ಪ್ಯಾರಾಗಳನ್ನು ಕೈ ಬಿಡುವುದಿಲ್ಲ, ಆದರೂ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಗವಹಿಸುವ ವಿಶ್ವಾಸ ಇದೆ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಸೊ ಅವ್ರಿಗೇನು 11 ಪ್ಯಾರಾ ಅಂತ ಹೇಳ್ತಾ ಇದ್ದಾರೋ ಅಂದರೆ ಅದು ಕೇಂದ್ರ ಸರ್ಕಾರದ ವಿರುದ್ಧವಾಗಿರೋದು. ಆ 11 ಪ್ಯಾರಾವನ್ನು ನೀವು ಕೈ ಬಿಟ್ಟರೆ ನಾನು ಓದ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು ಅದನ್ನು ತೆಗೆದು ಹಾಕಲ್ಲ, ನಾವು ಅದನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಮಾಡ್ತೀರೋ ಮಾಡಿ, ನಾವು ಬಿಡಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಸೊ ಇನ್ನು ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಈ ಥರದ ಪರಿಸ್ಥಿತಿಯಲ್ಲಿ ಕಾನೂನಾತ್ಮಕವಾಗಿ ಏನೇನಾಗುತ್ತೆ ಅಂತ ಅವ್ರಿಗೇನು ಹೇಳಿದ್ದಾರೆ ಅಂತಂದರೆ, ಗವರ್ನರ್ ಒಂದು ವೇಳೆ ಬರಲಿಲ್ಲ ಅಂದರೆ, ರಾಜ್ಯಪಾಲರು ಅಕಸ್ಮಾತ್ ಬರಲಿಲ್ಲ ಅಂತಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡದಿದ್ದರೆ ಸದನವನ್ನು ನಡೆಸೋದಕ್ಕೆ ಅವಕಾಶವೇ ಇಲ್ಲ. ರಾಜ್ಯಪಾಲರು ಬರಬೇಕು, ಮಾತಾಡಬೇಕು ಅಂದರೆ ಮಾತ್ರ ಸದನ ನಡೆಸೋಕ್ಕಾಗತ್ತೆ. ಇಲ್ಲ ಅಂತಂದರೆ ಅವಕಾಶವೇ ಇಲ್ಲ ಸಂವಿಧಾನದಲ್ಲಿ. ಅವ್ರು ಬಂದು ಭಾಷಣ ಮಾಡಿದ್ರೆ ಮಾತ್ರ ಇವರು ಸದನ ನಡೆಸ್ಬೋದು, ಇಲ್ಲ ಅಂದರೆ ಇಲ್ಲವೇ ಇಲ್ಲ, ನಡೆಸಂಗೇ ಇಲ್ಲ. ಸೊ ಇದು ಒಂದು ರೀತಿಯಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗತ್ತೆ. ಸಂವಿಧಾನ ಬದ್ಧವಾಗಿರೋದಿಲ್ಲ, ಆ ಕಾರಣಕ್ಕಾಗಿ ಸ್ವಲ್ಪ ಇರಿಸು ಮುರುಸು ಆಗಬಹುದು ಅನ್ನೋದನ್ನು ಮಾಜಿ ಅಡ್ವೊಕೇಟ್ ಜನರಲ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಅವ್ರಿಗೆ ಏನು ಹೇಳಿದ್ದಾರೆ ಅಂತ ಅಂದರೆ, ಸರ್ಕಾರದ ಭಾಷಣವನ್ನು ಓದಲೇಬೇಕು ಅನ್ನೋದು ಅವ್ರು ಹೇಳ್ತಾ ಇರೋದು. ಗವರ್ನರ್ ಜಂಟಿ ಅಧಿವೇಶನದ ವೇಳೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಕೇಂದ್ರವನ್ನು ಟೀಕಿಸುವ ಅಂಶಗಳು ಇದ್ದರೆ ಅಥವಾ ಇರಿಸು ಮುರಿಸು ಆಗುವಂಥ ಅಂಶಗಳು ಇದ್ದರೂ ರಾಜ್ಯಪಾಲರು ಓದಬೇಕಾಗತ್ತೆ. ಸಂವಿಧಾನದಲ್ಲಿ ಈ ಅಂಶ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಂಗೆ ಇಷ್ಟ ಇಲ್ಲ, ಇದು ಕೇಂದ್ರದ ವಿರುದ್ಧ ಇದೆ, ಅಥವಾ ನನ್ನ ಉದ್ದೇಶ ಇಲ್ಲಿ ಬೇರೆ ಥರನೇ ಇದೆ, ನಾನು ಓದೋದೇ ಇಲ್ಲ, ನಾನು ಓದೋಕ್ಕಾಗಲ್ಲ, ನಾನು ಓದೋಕ್ಕೆ ಬರಲ್ಲ, ಇದು ಹೇಳಂಗೆ ಇಲ್ಲ. ಅದು ಕೇಂದ್ರದ ವಿರುದ್ಧವೇ ಇರಲಿ, ಏನೇ ಆಗಿರಲಿ, ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಸಂವಿಧಾನದಲ್ಲಿ ಭಾಷಣವನ್ನು ಓದಲೇಬೇಕು ಅಂತ, ಓದಲೇಬೇಕು ಅನ್ನೋದನ್ನು ಮೇಲ್ಮನೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಮುಂದಕ್ಕೆ ಹೋಗಬಹುದಾದ ಸಾಧ್ಯತೆ ಇದೆ. ಈ ಜಟಾಪಟಿ ಮತ್ತಷ್ಟು ಜಾಸ್ತಿ ಆಗಬಹುದಾದ ಸಾಧ್ಯತೆ ಇದೆ. ಇನ್ನು ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳಿದ್ದಾರೆ ಅಂದರೆ, ಗವರ್ನರ್ಗೆ ಛೀಮಾರಿ ಹಾಕ್ಬೋದು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಸದನದಲ್ಲಿ ಓದುವುದು ರಾಜ್ಯಪಾಲರ ಸಾಂವಿಧಾನಿಕ ಕರ್ತವ್ಯ. ಅವರು ಸದನಕ್ಕೆ ಬಾರದೇ ಇದ್ದರೆ ಆ ನಡೆಯನ್ನು ಸದನದಲ್ಲೇ ಖಂಡಿಸುವ ಹಾಗೂ
ಛೀಮಾರಿ ಹಾಕುವ ಅವಕಾಶ ಸರ್ಕಾರಕ್ಕೆ ಇರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಸರ್ಕಾರದ ಕೈಲಿ ಆಪ್ಷನ್ಸ್ ಇದೆ, ಸರ್ಕಾರ ಅವರಿಗೆ ಛೀಮಾರಿ ಹಾಕೋ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಈ ಮುಖಾಂತರವಾಗಿ ಅವ್ರು ಹೇಳ್ತಾ ಇರೋದು. ಸೊ ಇದು ಖಂಡಿತವಾಗಿ ಮುಂದುವರಿಯುತ್ತೆ. ಈಗ ರಾಜ್ಯ ಸರ್ಕಾರದವರು ಏನು ಮಾಡಬೇಕು, ಅವರು ಏನೇನು ಮಾಡ್ತಾರೆ ಅನ್ನೋ ನೋಡೋದಾದರೆ ಈಗೇನೋ ಅವರು ನಾವು ಇಲ್ಲ ಕೋರ್ಟ್ ಮೆಟ್ಟಿಲೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಜನವಿರೋಧಿ ಯೋಜನೆಗಳನ್ನು ಅಧಿವೇಶನದಲ್ಲಿ ಚರ್ಚಿಸುವುದು ರಾಜ್ಯ ಸರ್ಕಾರಗಳ ಹಕ್ಕು. ಕೇಂದ್ರ ಸರ್ಕಾರ ಇದನ್ನು ಏನು ಹೇಳ್ತಾ ಇದೆಯೋ ಅದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಾವು ಹೋರಾಟವನ್ನು ಮಾಡಲೇಬೇಕಾಗತ್ತೆ. ಅದು ರಾಜ್ಯಪಾಲರು ಇಲ್ಲ ನಾನು ಬರಲ್ಲ, ಭಾಷಣ ಓದಲ್ಲ ಅಂತ ಅಂದಿದ ತಕ್ಷಣ ನಾವು ಅದನ್ನು ಹಾಗೆ ಬಿಡೋಕ್ಕಾಗಲ್ಲ. ಸೊ ನಾವು ಇದನ್ನು ಮುಂದಿನ ಹಂತದ ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತಲಾಗಿದೆ ಎಂಬ ಕಾರಣಕ್ಕಾಗಿ ಈ ಭಾಷಣವನ್ನು ನಿರಾಕರಿಸೋ ಹಾಗಿಲ್ಲ. ಅಧಿವೇಶನದಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಆಮೇಲೆ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು, ಇದು ಸಂವಿಧಾನದ ನಿರ್ದೇಶನ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಇವತ್ತು ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗತ್ತೆ. ರಾಜ್ಯಪಾಲರನ್ನು ಗೌರವಪೂರ್ವಕವಾಗಿ ಕರೆದೊಯ್ಯೋದಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬೆಳಗ್ಗೆ 10:15ಕ್ಕೆ ಲೋಕಭವನಕ್ಕೆ ತೆರಳುತ್ತಾರೆ. ಈ ವೇಳೆ ರಾಜ್ಯಪಾಲರು ವಿಧಾನಸೌಧಕ್ಕೆ ಬರೋಕ್ಕೆ ಒಪ್ಪದೇ ಇದ್ದರೆ ಲೋಕಭವನದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಬಹುದಾದ ಸಾಧ್ಯತೆಗಳಿದೆ. ಮೂಲಗಳ ಪ್ರಕಾರ ರಾಜ್ಯಪಾಲರಿಗೆ ಅಧಿವೇಶನದಲ್ಲಿ ಭಾಗವಹಿಸಬಾರದು ಎಂಬ ಉದ್ದೇಶ ಇಲ್ಲ, ಆದರೆ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವ ಕಾಯ್ದೆ ವಿರುದ್ಧವಾಗಿ ತಮ್ಮಿಂದ ಮಾತನಾಡಿಸುವುದಕ್ಕೆ ಅಷ್ಟೇ ಆಕ್ಷೇಪ. ಈ ಹಿನ್ನೆಲೆಯಲ್ಲಿ ಅದನ್ನು ತೆಗೆದುಹಾಕುವಂತೆ ತಿಳಿಸಿದ್ದಾರೆ. ರಾಜ್ಯಪಾಲರು ಅಧಿವೇಶನಕ್ಕೆ ಬರಲಿದ್ದಾರೆ ಅಂತ ತಿಳಿದು ಬಂದಿದೆ. ಅಧಿವೇಶನದಲ್ಲಿ ಭಾಗವಹಿಸೋಕೆ ಬರಲಿಲ್ಲ ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ಹೇಳಿಲ್ಲ. 11 ಪ್ಯಾರ ಕೈ ಬಿಡಕ್ಕೆ ಹೇಳಿದ್ರು, ಆದರೆ ಅದು ಸರ್ಕಾರದ ನಿಲುವಾಗಿದ್ದು ಕೈ ಬಿಡೋಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದ್ದೇವೆ. ನಮಗೆ ರಾಜ್ಯಪಾಲರು ಆಗಮಿಸುವ ವಿಶ್ವಾಸ ಇದ್ದು ಗುರುವಾರ ಏನು ಮಾಡಲಿದ್ದಾರೆ ಎಂಬುದನ್ನು ನೋಡಬೇಕಾಗತ್ತೆ ಅಂತ ಈಗಾಗಲೇ ಸರ್ಕಾರದವರೆಲ್ಲ ಒಂದಷ್ಟು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಒಂದು 10 ಗಂಟೆಯಿಂದ ಒಂದು 12